ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿಯವರೇ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ಗೋವಿಂದರಾಜು ಅವರೇ, ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ನಾಗರಾಜ ಮೂರ್ತಿಯವರೇ, ಉಪನ್ಯಾಸವನ್ನ ನೀಡಿದಂಥ ಹಾಗೂ ಹಿರಿಯ ಸಾಹಿತಿಗಳು ಆದಂಥ ಡಾಕ್ಟರ್ ಬಸವರಾಜ್ ಸಬರದ ಅವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧು ಭಗಿನಿಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮದ ಗೆಳೆಯರೇ, ಇವತ್ತು ಡಾಕ್ಟರ್ ಅರಕಟ್ಟಿಯವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಪ್ರಯುಕ್ತ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ವಚನಗಳು ಇವತ್ತು ದೊರಕ್ತಾ ಇದೀವಲ್ಲ, ಇವುಗಳೆಲ್ಲ ದೊರೆಯಲಿಕ್ಕೆ ಕಾರಣ ಅರಕಟ್ಟಿಯವರು. ಹಾಗಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನ ಅಂತೇಳಿ ಕರಿತೀವಿ ಇದನ್ನ. ಇತಿಹಾಸಕಾರರು, ಸಂಶೋಧಕರು ಎಲ್ಲ ಪತ್ತೆ ಹಚ್ಚಿದ್ದು 50 ವಚನಕಾರರು ಮಾತ್ರ. ಸಂಗ್ರಹಣೆ ಮಾಡಿ ಆ ವಾಲೆಗರಿಗಳನ್ನೆಲ್ಲ ಪತ್ತೆ ಹಚ್ಚಿ ಮಾಡಿದ ಮೇಲೆ 250ಕ್ಕೂ ಹೆಚ್ಚು ವಚನಕಾರರು ಇವತ್ತು ದೊರಕ್ತಾ ಇದ್ದಾರೆ. ಬಸವಣ್ಣವರ ಕಾಲದಲ್ಲಿ ಅನೇಕ ಜನ ವಚನಕಾರರು ವಚನ ಸಾಹಿತ್ಯದಲ್ಲಿ ತೊಡಗಿಕೊಂಡಿದ್ದರು. ಈಗಾಗಲೇ ಪ್ರಸ್ತಾಪ ಮಾಡದಂತೆ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡೂ ಸಾಹಿತ್ಯಗಳು ಕನ್ನಡ ಸಾಹಿತ್ಯಕ್ಕೆ ಮೆರುಗು ಕೊಡ್ತಕ್ಕಂಥ ಸಾಹಿತ್ಯಗಳು. ಅವು ಒಂದು ರೀತಿ ಮೈಲುಗಲ್ಲುಗಳು.
ವಚನ ಸಾಹಿತ್ಯ ಸಾಮಾನ್ಯ ಜನರಿಗೂ ಕೂಡ ತಲುಪಲಿಕ್ಕೆ, ಅರ್ಥ ಆಗಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಬದುಕಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳು, ಬದುಕಿನ ಸುತ್ತ ಇರತಕ್ಕಂಥ ವಿಚಾರಗಳು, ಅವುಗಳನ್ನ ಜನರಿಗೆ ಸುಲಭವಾಗಿ ಅರ್ಥ ಆಗಬೇಕು. ಈಗ ನಮ್ಮ ಧರ್ಮ ಹಿಂದೆ ಎಲ್ಲ ಪ್ರಚಾರ ಹೇಗಾಗ್ತಿತ್ತಪ್ಪ ಅಂತಂದ್ರೆ, ಯಾವ ಭಾಷೆ ಗೊತ್ತಿಲ್ವೋ ಆ ಭಾಷೆನಲ್ಲಿ ಪ್ರಚಾರ ಆಗ್ಬಿಡೋದು. ಗೊತ್ತಿಲ್ಲದಿರೋದ ಭಾಷೆನಲ್ಲಿ ಪ್ರಚಾರ ಆದ್ರೆ ಅದು ಎಷ್ಟು ಜನರಿಗೆ ಅರ್ಥ ಆಗುತ್ತೆ? ಅರ್ಥ ಆಗಿರೋರ ಹತ್ರ ತಿಳ್ಕೋಬೇಕು. ಅದಕ್ಕೆ ನೇರವಾಗಿ ಜನರ ಭಾಷೆನಲ್ಲಿ ವಚನಗಳ ಮೂಲಕ ಜನರಿಗೆ ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ಹೇಳಿದ್ರಲ್ಲ, ಅದು ಬಹಳ ಮಹತ್ತರವಾದದ್ದು. ಈಗ ಇವನಾರವ ಅಂದ್ರೆ ಅರ್ಥ ಆಗುತ್ತೆ. ಯಶ್ಯ ಜ್ಞಾನ ದಯಾ ಸಿಂಧು ರಗಾದರ್ಶಿ ಅಂತಂದ್ರೆ ಅರ್ಥ ಆಗುತ್ತಾ? ಇವನಾರವ ಅಂದ್ರೆ ಅರ್ಥ ಆಗುತ್ತೆ ಅಲ್ವಾ? ಜನಗಳ ಭಾಷೆಯಲ್ಲಿ ಹೇಳ್ಬೇಕಲ್ಲ. ಅದಕ್ಕೆ ಬಸವಣ್ಣವರು, ಬಸವಾದಿ ಶರಣರು ವಚನ ಸಾಹಿತ್ಯದ ಮೂಲಕ ಜನರನ್ನ ತಲುಪಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಬಸವಾದಿ ಶರಣರು ಜಾತಿರಹಿತವಾದಂಥ, ವರ್ಗರಹಿತವಾದಂಥ, ಮನುಷ್ಯತ್ವ ಇರತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಈಗ ಬಹಳ ಜನ ವಚನಗಳನ್ನು ಹೇಳ್ತಾರೆ, ಆದರೆ ಜಾತಿ ಮಾಡ್ತಾ ಇರ್ತಾರೆ. ವಚನಗಳು ಹೇಳೋದು, ಜಾತಿ ಮಾಡೋದು, ಇವನಾರವ ಅಂತ ಹೇಳೋದು, ಇವ ನಮ್ಮವ ಅಂತ ಅಂತೇಳೋದೇ ಇಲ್ಲ. ಇವನು ಯಾರವ ಅಂತ ಅನ್ನೋದು, ಅದನ್ನು ಮಾಡಬಾರ್ದಪ್ಪ ಅಂತ ಹೇಳಿದ್ದು ಬಸವಾದಿ ಶರಣರು. ಇದನ್ನು ಹೇಳದ್ದು, ಇದು ಮಾಡಬಾರದು. ಇವರೆಲ್ಲರೂ ಮನುಷ್ಯರೆಲ್ಲರೂ ನಮ್ಮವರು ಅನ್ಬೇಕು. ಯಾವ ಧರ್ಮಕ್ಕೆ ಸೇರಲಿ, ಯಾವ ಜಾತಿಗಾರ ಸೇರಲಿ, ಅವ್ರನ್ನೆಲ್ಲ ನಮ್ಮವರು ಅಂತ ಅನ್ಬೇಕು, ಪ್ರೀತಿಸಬೇಕು, ಗೌರವಿಸಬೇಕು. ಅದನ್ನು ಮಾಡಿದ್ರೆ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇವರು ವಕೀಲಿ ವೃತ್ತಿ ಮಾಡ್ಕೊಂಡಿದ್ದವರು. ವಕೀಲಿ ವೃತ್ತಿ ಜೊತೆಗೆ ಇದೆಲ್ಲ ಮಾಡ್ತಾರೆ. ಇವತ್ತು ವಚನ ಸಾಹಿತ್ಯ ಈ ಪ್ರಮಾಣದಲ್ಲಿ ದೊರಕಬೇಕಾದ್ರೆ ಅಳಕಟ್ಟಿಯವರು ಕಾರಣ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ತಂದೆ ಟೀಚರ್ ಆಗಿದ್ದಂಥವ್ರು, ಅವ್ರು ಸಾಹಿತಿನೂ ಆಗಿದ್ರು. ಧಾರವಾಡದಲ್ಲಿ ಹುಟ್ಟಿ, ಧಾರವಾಡದಲ್ಲಿ ವಿದ್ಯಾಭ್ಯಾಸ ಮಾಡಿ, ಆಮೇಲೆ ಹೈಯರ್ ಎಜುಕೇಶನ್ ಅನ್ನ ಮುಂಬೈನಲ್ಲಿ ಮಾಡಿ, ಮುಂಬೈಯಿಂದ ಬಂದು ಆಗ ಧಾರವಾಡ, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಇವೆಲ್ಲವೂ ಕೂಡ ಮುಂಬೈಗೆ ಸೇರಿದ್ದು. ಇವರು ಲಾಯರ್ ಆದಂತ ಸಂದರ್ಭದಲ್ಲಿ ಇವೆಲ್ಲ ಅಲ್ಲಿಗೆ ಸೇರಿದ್ದು. ಈ ಕಡೆ ನಾವು ಹೈದರಾಬಾದ್, ಕರ್ನಾಟಕ ಅಂತ ಕರಿತೀವಲ್ಲ, ಇವೆಲ್ಲ ಹೈದರಾಬಾದಿಗೆ ಸೇರಿದ್ದು. ಆಮೇಲೆ ಮಂಗಳೂರು, ಉಡುಪಿ ಇವೆಲ್ಲವೂ ಕೂಡ, ಬಳ್ಳಾರಿ, ನಮ್ಮ ಕೊಳ್ಳೇಗಾಲ ಇವೆಲ್ಲ ತಮಿಳುನಾಡಿಗೆ ಸೇರಿದ್ದು. ಆಗ್ಲೇನೆ ಆಲೂರು ವೆಂಕಟರಾಯರು ಇವರ ಕ್ಲಾಸ್ಮೇಟ್.
ಬಹುಶಃ ಅವ್ರ ಪ್ರಭಾವನೂ ಬೀರಿರ್ಬೇಕು ಇವ್ರ ಮೇಲೆ. ಸೊ ಹಾಗಾಗಿ ಇವರು ಏಕೀಕರಣಕ್ಕೂ ಕೂಡ, ಕರ್ನಾಟಕ ಏಕೀಕರಣಕ್ಕೂ ಕೂಡ ಶ್ರಮಿಸ್ತಾರೆ. ಇವರು ಒಂದು ರೀತಿ ಆಡ್ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಇವರು ರಾಜಕೀಯನೂ ಮಾಡ್ತಾರೆ, ಆಮೇಲೆ ಸಹಕಾರಿ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾರೆ, ಪತ್ರಿಕೋದ್ಯಮದಲ್ಲೂ ಕೆಲಸ ಮಾಡ್ತಾರೆ, ಆಮೇಲೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾರೆ. ಆಮೇಲೆ ಇವರು MLC ಕೂಡ ಆಗಿದ್ರು. ಮುಂಬೈನಲ್ಲಿ, ಮಹಾರಾಷ್ಟ್ರ. ಆಗ ಇವರು 1929 ಇಸ್ವಿನಲ್ಲಿ ಆಗಿದ್ದದು. ಆಗ ಇನ್ನೂ ನಾವು 56 ಆದ್ಮೇಲೆ ತಾನೇ ಏಕೀಕರಣ ಆದದ್ದು. ಅಲ್ಲಿವರೆಗೆ ಇವರು ಮಹಾರಾಷ್ಟ್ರದಲ್ಲಿ ಇದ್ರು. ಸೊ ಅಲ್ಲಿ MLC ಆಗಿದ್ರು. ಆಮೇಲೆ ರಾಜಕೀಯದಲ್ಲಿ ಮುಂದುವರಿಲಿಲ್ಲ. ಮತ್ತೆ ರಾಜಕೀಯದಲ್ಲಿ ಚುನಾವಣೆ ನಿಂತುಕೊಳ್ಳೋದು ಮಾಡೋದು ಮಾಡಲಿಲ್ಲ. ಅವರು ಇದನ್ನೇ ಶಿವಾನುಭವ ಅಂತ ಒಂದು ಪತ್ರಿಕೆ ಮಾಡಿಕೊಂಡು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆಮೇಲೆ ನವ ಕರ್ನಾಟಕ ಅಂತಕ್ಕಂಥ ಒಂದು ಮ್ಯಾಗಝೀನ್ ಅನ್ನು ಕೂಡ ಹೊರಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಏಕೀಕರಣ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ನವ ಕರ್ನಾಟಕ ಅಂತಕ್ಕಂಥದ್ದು, ಯಾಕಂದ್ರೆ ಜನರಿಗೆ ತಲುಪಬೇಕಲ್ಲ. ಅವರು ಏಕೀಕರಣ ಹೋರಾಟದ ಸಂದರ್ಭದಲ್ಲಿ ಇವು ಮುಂಬೈ, ಹೈದರಾಬಾದ್, ತಮಿಳುನಾಡು ಇಲ್ಲೆಲ್ಲ ಓಡಾಡ್ಕೊಂಡು ಮಾಡಿದ್ದಾರೆ. ಸೊ ಇವತ್ತು ನಾವು ನೋಡ್ತಾ ಇರತಕ್ಕಂಥ ಕರ್ನಾಟಕ ಇದೆಯಲ್ಲ, ಅದು ಏಕೀಕರಣ ಆಗೋದಕ್ಕಿಂತ ಮುಂಚಿತವಾಗಿ ಇರಲಿಲ್ಲ. ಆ ಏಕೀಕರಣ ಆದಮೇಲೆ ಇಷ್ಟೊಂದು ವಿಶಾಲ ಕರ್ನಾಟಕವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈಗ ತಂಗಡಿಗೆಯವರು ಹೇಳಿದ್ರು, ಕರ್ನಾಟಕ ಅಂತ ನಾಮಕರಣ ಆಗಿ 50 ವರ್ಷಗಳಾಗೋಯ್ತು. ಇದು 51ನೇ ವರ್ಷ. ನಾವು ಅದಕ್ಕೆ ಈ ವರ್ಷದ ಇಡೀ ವರ್ಷ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ. ಹೆಸರಾಯಿತು ಕರ್ನಾಟಕ. ದೇವರಾಜ ಅರಸರವರು ಮುಖ್ಯಮಂತ್ರಿ ಇರುವಾಗ 1973ನೇ ಇಸ್ವಿನಲ್ಲಿ 73 ಅವತ್ತು ಏಕೀಕರಣ, ಕರ್ನಾಟಕ ಏಕೀಕರಣ ಆದಾಗ ಆಮೇಲೆ ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತ ಇತ್ತು. ಅದಕ್ಕೆ ಮೊದಲು ಅದು ಏಕೀಕರಣ ಆದಮೇಲೆ ಕರ್ನಾಟಕ ಅಂತ ನಾಮಕರಣ ಆಗಿರಲಿಲ್ಲ. ಕರ್ನಾಟಕ ಅಂತ ನಾಮಕರಣ ಆದದ್ದು 1973 ನವೆಂಬರ್ 1ನೇ ತಾರೀಕು. ಹಾಗಾಗಿ 50 ವರ್ಷ ತುಂಬಿದೆ. ಈ 50 ವರ್ಷದಲ್ಲಿ ನಾವು ಇಡೀ ಈ 50 ವರ್ಷದ ಸುವರ್ಣ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇದೇ ಸಂದರ್ಭದಲ್ಲಿ ಇವತ್ತು ಕಳೆದ 3 ವರ್ಷದಿಂದ ಅಳಕಟ್ಟಿಯವರು ಬಹಳ ಶ್ರಮ ಪಟ್ಟಿದ್ದಾರೆ. ಇಡೀ ಜೀವನದುದ್ದಕ್ಕೂ ಕೂಡ ಬಹಳ ಶ್ರಮ ಪಟ್ಟಿದ್ದಾರೆ. ಅಷ್ಟು ಸುಲಭದ ಕೆಲಸ ಅಲ್ಲ. ಇವೆಲ್ಲ ಶೇಖರಣೆ ಮಾಡೋದಿದೆಯಲ್ಲ, ಅದು ಆ ಏಕಾಗ್ರತೆ ಇತ್ತಲ್ಲ, ಆ ಬದ್ಧತೆ ಇತ್ತಲ್ಲ, ಆ ಬದ್ಧತೆ ಇದ್ದವರು ಮಾತ್ರ ಇಂಥ ಕೆಲಸ ಎಲ್ಲ ಮಾಡಲಿಕ್ಕೆ ಸಾಧ್ಯ. ಸೊ ಅವರಿಂದ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ವಚನ ಸಾಹಿತ್ಯ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಶರಣರನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅವರ ವಚನಗಳನ್ನು ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಮೂಲಕ ಇವತ್ತು ನಾವು ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಪಾಪ ಅಳಕಟ್ಟಿಯವರೇನೋ ಸಂಗ್ರಹ ಮಾಡಿ ವಚನಗಳನ್ನೆಲ್ಲ ಇದು ಮಾಡಿಸಿ ಪ್ರಿಂಟ್ ಮಾಡಿಸಿ ಎಲ್ಲ ಮಾಡಿದ್ರು.
ನಾವು ಮನುಷ್ಯರಾಗಿರ್ತಕ್ಕಂಥ ಪ್ರಯತ್ನ ಮಾಡಬೇಕು. ಅದನ್ನೇ ಬಸವಾದಿ ಶರಣರು ಬಯಸಿದ್ದು. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ, ಪರಸ್ಪರ ಪ್ರೀತಿಸ್ತಕ್ಕಂಥ, ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಿದ್ರೆ ನಾವು ಇವ್ರಿಗೆಲ್ಲ ಗೌರವ ಸಲ್ಲಿಸಿದಾಗ ಆಗ್ತದೆ. ಬಸವಾದಿ ಶರಣರಿಗೆ ಗೌರವ ಕೆಲಸ ನಾವು ನೀವು ಎಲ್ಲ ಮಾಡೋಣ, ಮನುಷ್ಯರಾಗಿರ್ಬೇಕಷ್ಟೇ. ಇವನಾರವ ಅಂತ ಹೇಳ್ಬಿಟ್ಟು ಇವ್ ನಮ್ಮವನಲ್ಲ ಅಂತ ಅನ್ಬಾರ್ದು. ಎಲ್ಲರೂ ನಮ್ಮವರು ಅನ್ಬೇಕು. ಅದನ್ನ ಮಾಡಿದ್ರೆ ಇವ್ರಿಗೆ ಗೌರವ ಸಲ್ಲಿಸಿದಾಗ ಆಗ್ತದೆ. ಅದೇ ಉದ್ದೇಶ ಅಲ್ಲ ಅವರಿಗೆ. ಈಗ ಹೆಣ್ಮಕ್ಳಿದಾರಲ್ಲ, ಇಲ್ಲಿ ಬಹಳ ಜನ ಹೆಣ್ಮಕ್ಳು ಕೂತಿದ್ದೀರಿ. ಹೆಣ್ಮಕ್ಳಿಗೂ ಪುರುಷರಷ್ಟೇ ಸ್ಥಾನಮಾನವನ್ನು ಕೊಟ್ಟವರು, ಶಿಕ್ಷಣ ಕಲಿಬೇಕು ಅಂತ ಹೇಳಿದವರು ಬಸವಾದೀಶರು. ನಮ್ಮ ಚಿತ್ರದುರ್ಗ ವ್ಯವಸ್ಥೆನಲ್ಲೂ ಕೂಡ ಮೇಲ್ಜಾತಿಯವರಿಗೆ ಹೆಣ್ಮಕ್ಳಿಗೆ ವಿದ್ಯೆ ಕಲೀಲಿಕ್ಕೆ ಅವಕಾಶ ಇರಲಿಲ್ಲ. ಇದು ಬಸವಣ್ಣವರ ಕಾಲದಿಂದ ಶುರುವಾದದ್ದು. ಹೆಣ್ಮಕ್ಳಿಗೂ ಸಮಾನ ಸ್ಥಾನಮಾನ, ಪುರುಷರಿಗಿರೋ ಅಷ್ಟೇ ಸ್ಥಾನಮಾನ ಹೆಣ್ಮಕ್ಳಿಗೂ ಕೊಡಬೇಕು ಅಂತ ಮಾಡಿದ್ದು ಬಸವಾದಿ ಶರಣರು. ಹಾಗಾಗಿ ಇವತ್ತು ಹೆಣ್ಮಕ್ಳೆಲ್ಲ ಶಿಕ್ಷಣದಲ್ಲಿ ಮುಂದೆ ಬಂದಿದ್ದಾರಲ್ಲ, ಅದಕ್ಕೆ ಇವರೆಲ್ಲ ಕಾರಣಕರ್ತರು ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಪುರುಷರು ಮಹಿಳೆಯರು ಅಂದೇನೆ, ಆ ಜಾತಿ ಈ ಜಾತಿ ಅಂದೇನೆ, ಆ ಧರ್ಮ ಈ ಧರ್ಮ ಅಂತ ಹೇಳ್ದೇನೆ, ಎಲ್ಲರೂ ನಾವೆಲ್ಲ ಮನುಷ್ಯರಪ್ಪ, ಮನುಷ್ಯರಾಗಿ ಬಾಳೋಣ. ಅದನ್ನು ಕಲ್ತ್ಕೊಂಡ್ರೆ ಸಾಕಾಗ್ತದೆ. ಅದೇ ನಮ್ಮ ವಿದ್ಯೆಯ ಸಾರಾಂಶ ಆಗ್ಬೇಕು, ನಮ್ಮ ವಿದ್ಯೆಯ ಸಾರ ಆಗ್ಬೇಕು ಅಲ್ವಾ? ವಿದ್ಯೆ ಕಲ್ತ್ಬಿಟ್ಟು ಜಾತಿ ಮಾಡಿದ್ರೆ ಏನ್ ಪ್ರಯೋಜನ? ಬಸವಣ್ಣ ಪೂಜೆ ಮಾಡಿಬಿಟ್ಟು ಜಾತಿ ಮಾಡಿದ್ರೆ ಏನ್ ಪ್ರಯೋಜನ? ಕೆಲವರು ಬಸವಣ್ಣನ ಪೂಜೆ ಮಾಡ್ತಾರೆ, ಆಮೇಲೆ ಜಾತಿ ಮಾತ್ರ ಬಿಡೋದಿಲ್ಲ. ಸೊ ಇದೆಲ್ಲ ಆಗಬಾರದು. ಬಸವಾದಿ ಶರಣರು ಇದನ್ನೆಲ್ಲ ಬಯಸಿರ್ಲಿಲ್ಲ, ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಸೊ ಹೊಸ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಒಂದು ಹೊಸ ಧರ್ಮದ ಹಾದಿನಲ್ಲಿ ಎಲ್ಲರೂ ಸಮಾನರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ ಕನಸು ಕಂಡಿದ್ರು. ಆ ಕನಸನ್ನು ನನಸು ಮಾಡತಕ್ಕಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅಳಕಟ್ಟಿಯವರ ಜನ್ಮದಿನ, ಅವರ ಶುಭಾಶಯಗಳನ್ನ, ಆ ಜನ್ಮದಿನದ ಶುಭಾಶಯಗಳನ್ನು ನಾಡಿನ ಎಲ್ಲ ಜನರಿಗೆ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.